ಬಿಸ್ಕಟ್ ಎಂಟರ್ಟೈನ್ಮೆಂಟ್ನ ಈ ಒಂದು ಈವೆಂಟು ನಮ್ಮ ದಿವಿಶಾ ಅವರು ಮತ್ತು ಅವರ ತಂಡ ಪ್ರತಿ ವರ್ಷ ಕೂಡ ಅದ್ಧೂರಿಯಾಗಿ ಮಾಡ್ತಾರೆ. ಅದೇ ಥರ ಈ ವರ್ಷ ಕೂಡ ಮಾಡ್ತಾ ಇದ್ದಾರೆ. ನನ್ನನ್ನು ಬರಬೇಕು ಅಂತೇಳಿ ಕೇಳಿಕೊಂಡ್ರು ನಾನು ಬಂದಿದ್ದೀನಿ. ಎಸ್ಪೆಷಲಿ ಪುಟಾಣಿ ಮಕ್ಕಳಿಗೆ, ಇವತ್ತಿನ ಮಕ್ಕಳಿಗೆ ಚಿಕ್ಕ ವಯಸ್ಸಿನಿಂದಲೇ ಒಂದಷ್ಟು ಪ್ರತಿಭೆಗಳನ್ನು ಒಂದು ಒದಗಿಸ್ಕೊಡೋಕ್ಕೆ ಒಂದು ಪ್ಲಾಟ್ಫಾರ್ಮ್ನ ಇವತ್ತು ಅವರು ಕರ್ನಾಟಕ ರಾಜ್ಯದಿಂದ ಎಲ್ಲ ಕಡೆಯಿಂದ ಕೂಡ ಬಂದಿದ್ದಾರೆ. ಮಕ್ಕಳೆಲ್ಲ ಕೂಡ ಅವ್ರಿಗೆ ಈ ಥರ ಒಂದು ಫ್ಯಾಷನ್ ಡಿಸೈನರ್ ಮತ್ತು ಮಕ್ಕಳು ಒಂದು ಈ ಥರ ರ್ಯಾಂಪ್ ವಾಕ್ ಮಾಡಿ ಒಂದು ಮನಸ್ಸನ್ನು ಸೆಳೆಯುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಥರ ಅನೇಕ ಪ್ರತಿಭೆಗಳು ಇವತ್ತು ದೈವಿಕವಾಗಿರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಈಗೂ ಕೂಡ ಫ್ಯಾಷನ್ ಶೋನ ಮಾಡ್ಬೋದು ಅಂತೇಳಿ ಒಂದು ತೋರ್ಪಡೆ ಮಾಡಿದ್ದಾರೆ. ಬಹುಶಃ ಇದರಲ್ಲಿ ಭಾಳಷ್ಟು ಪ್ರತಿಭೆಗಳು ಭಾಗವಹಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ದಿವಿಶಾ ಮತ್ತು ಟೀಮ್ ಅವರು ಕೂಡ ಉತ್ತಮವಾದಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವ್ರಿಗೆ ಇನ್ನಷ್ಟು ಹೆಚ್ಚೆಚ್ಚು ಕೆಲಸ ಮಾಡುವಂಥ ಶಕ್ತಿ ಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಶುಭವನ್ನು ಕೋರ್ತಾ ಇದ್ದೀನಿ. ಮಕ್ಕಳ ಫ್ಯಾಷನ್ ಶೋ ನೋಡಿದೆ, ತುಂಬ ಚೆನ್ನಾಗಿದೆ. ಅಂದರೆ ಫ್ಯಾಷನ್ ಇಂಡಸ್ಟ್ರಿ ದೊಡ್ಡ ಇಂಡಸ್ಟ್ರಿ ಅದು. ಅದರಲ್ಲಿ ನಮ್ಮ ಕನ್ನಡದವರ ಪಾರ್ಟಿಸಿಪೇಷನ್ ನನಗೆ ಗೊತ್ತಿರೋ ಥರ ಭಾಳ ಕಡಿಮೆ. ಪ್ರಸಾದ್ ಬಿದ್ದಪ್ಪ ಅವರು ನಮ್ಮ ಬೆಂಗಳೂರಿಂದಾನೆ, ಬಟ್ ಓವರ್ ಆಲ್ ಪಾರ್ಟಿಸಿಪೇಷನ್ ಕಡಿಮೆ ಅಂತ ಕೇಳಿದ್ದೀನಿ. ಈ ಮೂಲಕ ಅವಿನಾಶ್ ಅವರು ಮತ್ತು ವಿಶಾ ತೇಜು ಅವರು ಕ್ರೀಮ್ ಬಿಸ್ಕೆಟ್ಸ್ ಕಂಪ್ನಿ ಮಾಡಿಕೊಂಡು ಇಲ್ಲಿ ಕನ್ನಡದ ವಾತಾವರಣ ಕಾಣಿಸ್ತಾ ಇದೆ. ಫ್ಯಾಷನ್ ಶೋಗಳಲ್ಲಿ ಸಾಮಾನ್ಯ ಕನ್ನಡದ ವಾತಾವರಣ ಕಮ್ಮಿ, ಕನ್ನಡದಲ್ಲಿ ಮಾತು ಕಮ್ಮಿ, ಬಟ್ ಕನ್ನಡದ ಫ್ಯಾಷನ್ ಶೋಗಳನ್ನ, ಫ್ಯಾಷನ್ ಮಾಡೆಲ್ಸ್ಗಳನ್ನ, ಡಿಸೈನರ್ಸ್ಗಳನ್ನ ಪ್ರೋತ್ಸಾಹ ಕೊಡೋ ಥರ ಕಾಣಿಸ್ತಾ ಇದೆ. ಹಾಗಾಗಿ ಭಾಳ ಖುಷಿ ಇದೆ, ಒಳ್ಳೆಯದಾಗಿ. ಒಳ್ಳೆ ಫ್ಯಾಷನ್ ಹೌದು, ಕ್ರೀಮ್ ಬಿಸ್ಕೆಟ್ ಎಂಟರ್ಟೈನ್ಮೆಂಟ್ಸ್ ಕಡೆಯಿಂದ ಒಂದು ಡಿಸೈನರ್ ಫ್ಯಾಷನ್ ಶೋ ಅಂತ ನಡೀತಾ ಇದೆ. ಸೊ ನಾವು ಒಂದು 5 ಜನ 5 ಕಂಪನಿಗಳ ಜೊತೆ ಟೈಅಪ್ ಆಗಿ ಕ್ಯಾಟಗರಿ ಅಂತ ಹೆಣ್ಮಕ್ಳು ವಾಕ್ ಮಾಡ್ತಾರೆ, ಆ್ಯಂಡ್ ಮಿಸಸ್ ಕ್ಯಾಟಗರಿ ಅಂತ ಬೇರೆ ರೌಂಡ್ ಇದೆ, ಆ್ಯಂಡ್ ಸ್ಯಾರಿ ರೌಂಡ್ ಅಂತ ಒಂದು ಕ್ಯಾಟಗರಿ ಇದೆ. ಅದ್ರ ಜೊತೆಗೆ ಬಾಯ್ಸ್ ಕೂಡ ವಾಕ್ ಮಾಡ್ತಾ ಇದ್ದಾರೆ. ಸೊ ಸ್ಪೆಷಲಿ ಈ ವಿಂಟರ್ ಮತ್ತು ಸಮ್ಮರ್ ಅಂತೆಲ್ಲ ಏನು ಕರಿತೀವಿ, ಈ ಕಾಲಕ್ಕೆ ತಕ್ಕಂಗೆ ಒಂದು ಸ್ಯಾರಿ ಈ ವಾತಾವರಣಕ್ಕೆ ಯಾವ್ದು ಸರಿ ಹೊಂದುತ್ತೆ ಅಂತ ಯೋಚನೆ ಮಾಡಿಕೊಂಡು ಒಂದು ಸ್ಯಾರಿ ರೌಂಡು ಈ ಥರದ್ದೆಲ್ಲ ಯೋಚನೆ ಮಾಡಿ ಮಾಡ್ತಾಯಿದ್ವಿ. ಆ್ಯಂಡ್ ಒಂದು 50 ಜನ ಮಾಡಲ್ಸ್ ಇದ್ದಾರೆ, ಎಲ್ಲರೂ ವಾಕ್ ಮಾಡ್ತಿದ್ದಾರೆ ಎಲ್ಲ ಕ್ಯಾಟಗರಿನೂ ಸೇರಿ. ಸೊ ಅದ್ರ ಜೊತೆಗೆ ಕಾರ್ಯಕ್ರಮಕ್ಕೆ ಶರವಣ ಸರ್ ಮತ್ತು ಮೇಯ್ನಾಗಿ ಟೈಟಲ್ ಸ್ಪಾನ್ಸರ್ ಮಾಡಿರುವಂತಹ ಋಷಿಕಾ ಗೋಲ್ಡ್ ಅವರು ಎಲ್ಲರೂ ಸಹಕಾರ ನೀಡಿದ್ದಾರೆ. ಸೊ ಕಾರ್ಯಕ್ರಮ ನಡೀತಾ ಇದೆ. ಎಸ್, ಕ್ಯಾಟಗರಿ ಅಂತ ಹೆಣ್ಮಕ್ಳು ವಾಕ್ ಮಾಡ್ತಾರೆ, ಆ್ಯಂಡ್ ಮಿಸಸ್ ಕ್ಯಾಟಗರಿ ಅಂತ ಬೇರೆ ರೌಂಡ್ ಇದೆ, ಆ್ಯಂಡ್ ಸ್ಯಾರಿ ರೌಂಡ್ ಅಂತ ಒಂದು ಕ್ಯಾಟಗರಿ ಇದೆ. ಅದ್ರ ಜೊತೆಗೆ ಬಾಯ್ಸ್ ಕೂಡ ವಾಕ್ ಮಾಡ್ತಾ ಇದ್ದಾರೆ. ಸೊ ಸ್ಪೆಷಲಿ ಈ ವಿಂಟರ್ ಮತ್ತು ಸಮ್ಮರ್ ಅಂತೆಲ್ಲ ಏನು ಕರಿತೀವಿ, ಈ ಕಾಲಕ್ಕೆ ತಕ್ಕಂಗೆ ಒಂದು ಸ್ಯಾರಿ ಈ ವಾತಾವರಣಕ್ಕೆ ಯಾವ್ದು ಸರಿ ಹೊಂದುತ್ತೆ ಅಂತ ಯೋಚನೆ ಮಾಡಿಕೊಂಡು ಒಂದು ಸ್ಯಾರಿ ರೌಂಡು ಈ ಥರದ್ದೆಲ್ಲ ಯೋಚನೆ ಮಾಡಿ ಮಾಡ್ತಾಯಿದ್ವಿ. ಆ್ಯಂಡ್ ಒಂದು 50 ಜನ ಮಾಡಲ್ಸ್ ಇದ್ದಾರೆ, ಎಲ್ಲರೂ ವಾಕ್ ಮಾಡ್ತಿದ್ದಾರೆ ಎಲ್ಲ ಕ್ಯಾಟಗರಿನೂ ಸೇರಿ. ಸೊ ಅದ್ರ ಜೊತೆಗೆ ಕಾರ್ಯಕ್ರಮಕ್ಕೆ ಶರವಣ ಸರ್ ಮತ್ತು ಮೇಯ್ನಾಗಿ ಟೈಟಲ್ ಸ್ಪಾನ್ಸರ್ ಮಾಡಿರುವಂತಹ ಋಷಿಕಾ ಗೋಲ್ಡ್ ಅವರು ಎಲ್ಲರೂ ಸಹಕಾರ ನೀಡಿದ್ದಾರೆ. ಸೊ ಕಾರ್ಯಕ್ರಮ ನಡೀತಾ ಇದೆ. ಎಸ್, ತಕ್ಷಣ ಒಂದು ಎಲ್ಲರ ತಲೆಗೂ ಒಂದು ಬರುತ್ತೆ, ವೆಸ್ಟರ್ನು ತುಂಡು ಬಟ್ಟೆ ಉಡಬೇಕು ಅದು ಇದು ಅಂತ. ಅದೆಲ್ಲ ಇಲ್ಲ ಸರ್, ಒಂದಷ್ಟು ಕಾನ್ಸೆಪ್ಟ್ ಇಟ್ಕೊಂಡು ಒಂದು ಅರ್ಥಪೂರ್ಣವಾಗಿ ಎಲ್ರಿಗೂ ಒಳ್ಳೇದಾಗೋ ಥರ ಇಲ್ಲಿ ಬಂದಿರುವಂತಹ ಎಲ್ರಿಗೂ ಡಿಸೈನರ್ಗೆ ಅವ್ರ ಕಾಸ್ಟ್ಯೂಮ್ ಶೋಕೇಸ್ ಆಗುತ್ತೆ, ಆ್ಯಂಡ್ ಮಕ್ಕಳಿಗೆ ಒಂದು ಸ್ಟೇಜ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಸೊ ಎಲ್ಲರಿಗೂ ಕೂಡ ಎಲ್ರಿಗೂ ಒಳ್ಳೇದಾಗಬೇಕು ಇಲ್ಲಿ ಬಂದಿರೋ ದೃಷ್ಟಿಯಿಂದ ಅಂತೇಳಿ ಒಂದು ಫ್ಯಾಷನ್ ಶೋ ಆರ್ಗನೈಸ್ ಮಾಡಿರೋದು. ಕಾರ್ಯಕ್ರಮಕ್ಕೆ ಟೈಟಲ್ ಸ್ಪಾನ್ಸರ್ ಮಾಡಿರುವಂತಹ ಋಷಿಕಾ ಗೋಲ್ಡ್ ಓನರ್ ಶಶಿಗೌಡ ಅವರು ಇಲ್ಲಿ ಕೆಲವೇ ಕ್ಷಣಗಳಲ್ಲಿ ಬರ್ತಿದ್ದಾರೆ, ಆ್ಯಂಡ್ ಕೋ ಸ್ಪಾನ್ಸರ್ ಮಾಡಿರುವಂತಹ ಶರವಣ ಸರ್ ಸಾಯಿ ಗೋಲ್ಡ್ ಓನರು ಮತ್ತು MLC ಅವರು ಬಂದಿದ್ದಾರೆ, ಆ್ಯಂಡ್ ಕನ್ನಡದ ಸಾಹಿತಿ ಕವಿರಾಜ್ ಸರ್ ಬಂದಿದ್ದಾರೆ, ಆ್ಯಂಡ್ ಇನ್ನೊಂದಷ್ಟು ಜನ ಬರೋರಿದ್ದಾರೆ ಸರ್. ಯಾರು 10ನೇ ತಾರೀಕು ನನ್ನ ಸ್ನೇಹ ಬಳಗದ ಚಿತ್ರ, ಅದು ತುಂಬ ವರ್ಷಗಳಿಂದ ಸ್ನೇಹಿತರ ಸಿನಿಮಾ ಪೀಟರ್ ಅಂತ ಏಪ್ರಿಲ್ 10ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಆ ಚಿತ್ರತಂಡ ಬರ್ತಿದ್ದಾರೆ. ನಟ ರಾಜೇಶ್ ಧ್ರುವ ಆಗಲಿ, ಸುಖೇಶ್ ಶೆಟ್ಟಿ ಆಗಲಿ, ಇಡೀ ತಂಡ ಬರ್ತಿದೆ. ಅದ್ರ ಜೊತೆಗೆ ಅಂಕಿತಾ ಅಂತ ನಟಿನೂ ಹೌದು, ನಮ್ಮ ತಂಡದ ಸದಸ್ಯನೂ ಹೌದು, ಆ್ಯಂಡ್ ಮಲ್ಟಿ ಟ್ಯಾಲೆಂಟೆಡ್. ಖುಷಿ ಇದೆ ಮೇಡಮ್. ಇವತ್ತು ಕ್ರೀಮ್ ಬಿಸ್ಕತ್ ಭಾಳ ತುಂಬ
ತುಂಬ ಖುಷಿ ಇದೆ ಕ್ರೀಮ್ ಬಿಸ್ಕೆಟ್ ಎಂಟರ್ಟೈನ್ಮೆಂಟ್ಸ್ ಮಾಡಲಿಂಗ್ ಶೋಗೆ ಬಂದಿರೋದು. ಸೊ ನಾನು ಫಸ್ಟ್ ಇಂಟ್ರೊಡ್ಯೂಸ್ ಆಗಿದೆ ಕ್ರೀಮ್ ಬಿಸ್ಕೆಟ್ ಎಂಟರ್ಟೈನ್ಮೆಂಟ್ಸಿಂದ. ಅವರ ಒಂದು ವೆಬ್ ಸೀರೀಸ್ ಮೂಲಕ ನನ್ನ ಮೊದಲನೇ ಹೆಜ್ಜೆ ತೊಗೊಂಡಿದ್ದು. ಸೊ ಆಗ್ಲಿಂದನೂ ಅವ್ರನ್ನ ನೋಡ್ಕೊಂಡು ಬಂದಿದ್ದೀನಿ ಎಷ್ಟೋ ವರ್ಷದಿಂದ. ಸೊ ಪ್ರತಿಯೊಂದು ಪ್ರತಿಭೆಗಳಿಗೂ ಒಂದು ಒಳ್ಳೆ ಸ್ಟೇಜ್ನ ಕಲ್ಪಿಸ್ಕೊಡ್ತಾ ಇದ್ದಾರೆ. ಆ ಒಂದು ಪ್ರತಿಭೆಗಳಲ್ಲಿ ನಾನು ಒಬ್ಳು ಅಂತ ಹೇಳೋಕ್ಕೆ ತುಂಬ ಖುಷಿ ಇದೆ, ಹೆಮ್ಮೆ ಇದೆ. ಸೊ ಇವತ್ತು ಅವರ ಇವೆಂಟಿಗೆ ಬಂದು ತುಂಬ ಖುಷಿ ಆಯಿತು. ಇವರ ಒಂದು ಈ ಈವೆಂಟ್ಸ್ ಆಗಿರ್ಬೋದು ಅಥವಾ ಏನೇ ಆರ್ಗನೈಸ್ ಮಾಡಿದ್ರು ಇನ್ನೂ ಹೆಚ್ಚಿನ ಯಶಸ್ಸು ಸಿಗಲಿ, ಹೀಗೆ ಮುಂದುವರಿಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ what your movie ಮೇಡಮ್? ಮೂವೀಸ್ ಬಂದು ಈಗ ಶಶಿಕುಮಾರ್ ಸರ್ ಅವ್ರ ಜೊತೆ ರುದ್ರಾವತಾರ ಮೂವಿ ಮಾಡ್ತಾ ಇದ್ದೀನಿ. ಸೊ ಅದರಲ್ಲಿ ಒಂದು ಒಳ್ಳೆ ಪಾತ್ರ ಬಂದಿದೆ, ನಮ್ಮ ಸಾವತ್ ಸರ್ ಅವರ ಡೈರೆಕ್ಷನಲ್ಲಿ ಆಗ್ತಾ ಇರೋದು. ಸೊ ತುಂಬ ಖುಷಿ ಇದೆ ಶಶಿಕುಮಾರ್ ಸರ್ ಅವ್ರ ಜೊತೆ ಆ್ಯಕ್ಟ್ ಮಾಡ್ತಾ ಇರೋದು. ಅದು ಬಿಟ್ಟರೆ ಹಿಂದಿಯಲ್ಲಿ ಸರೋಜಿನಿ ನಾಯ್ಡು ಮ್ಯಾಮ್ ಅವರ ಬಯೋಪಿಕ್ ಮಾಡಿದೆ. ಸೊ ಅಲ್ಲಿ ಟೀಸರ್ ಎಲ್ಲ ಲಾಂಚ್ ಆಗಿದೆ, ಟ್ರೇಲರ್ ಲಾಂಚ್ ಆಗಿದೆ. ಆದಷ್ಟು ಬೇಗ ಅಲ್ಲೂ ರಿಲೀಸ್ ಆಗುತ್ತೆ. ನಮ್ಮ ಕರ್ನಾಟಕದಲ್ಲಿ ಕನ್ನಡದಲ್ಲಿ ಕೂಡ ರಿಲೀಸ್ ಆಗುತ್ತೆ. ಸದ್ಯಕ್ಕೆ ಕರ್ಣ ಸೀರಿಯಲಲ್ಲಿ ಮಾಡ್ತಾ ಇದ್ದೀನಿ. ಕರ್ಣ ಸೀರಿಯಲ್ ಬರ್ತಾ ಇದೆ. ಸೊ ಅದರಲ್ಲಿ ರೀಸೆಂಟಾಗಿ ಒಂದು ಕ್ಯಾರೆಕ್ಟರ್ ಎಂಟ್ರಿ ಆಯಿತು, ರಿಯಾ ಅನ್ನೋ ಪಾತ್ರ. ಸೊ ಇವಾಗ